ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನ ಹೊಂದಿಸೋದಕ್ಕೆ, ಖಾಲಿಯಾಗಿರುವಂತಹ ಖಜಾನೆಯನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಸುಲಿಗೆ ಮಾಡ್ತಾ ಇದ್ದಾರೆ. ಈಗ ಮದ್ಯದಂಗಡಿಯ ಪರವಾನಗಿ ಹೆಸರಲ್ಲಿ ರಾಜ್ಯ ಸರ್ಕಾರ ಒಂದು ದೊಡ್ಡ ಸುಲಿಗೆಯನ್ನು ಮಾಡ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ನಮ್ಮ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರದವರು ಈಗ ಒಂದು ಮದ್ಯದಂಗಡಿಯ ಪರವಾನಗಿಗೆ 1.95 ಕೋಟಿಯಷ್ಟು ದುಡ್ಡನ್ನ ಇದಕ್ಕೆ ಒದಗಿಸಿದೆ. ಇದರಿಂದ ರಾಜ್ಯ ಸರ್ಕಾರ ಸುಲಿಗೆ ಮಾಡೋದಕ್ಕೆ ಹೊರಟಿದೆ ಅಂತ ಅವರು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 5,000 ಕೋಟಿ ಹಣ ಈ ಮಹಿಳೆಯರ ಅಕೌಂಟ್ಗೆ ಹೋಗಬೇಕಾಗಿತ್ತು. ಆದರೆ ಆ ಅಮೌಂಟ್ ಎಲ್ಲಿಗೋಯ್ತು ಅನ್ನುವಂತಹ ಲೆಕ್ಕ ನಮ್ಮ CM ಸಿದ್ದರಾಮಯ್ಯ ಅವ್ರ ಬಳಿ ಇಲ್ವೇ ಇಲ್ಲ. ಅವರು ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನುವಂತಹ ಉಡಾಫೆ ಮಾತುಗಳನ್ನ ಅವರು ಆಡ್ತಾ ಇದ್ದಾರೆ. ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರುವಂತಹ ಅವರಿಗೆ ಈ ಹಣ ಎಲ್ಲಿ ಹೋಗ್ತಾ ಇದೆ, ತಮ್ಮ ಇಲಾಖೆಯಲ್ಲಿ ಹಣ ಎಲ್ಲಿ ಪೋಲಾಗ್ತಿದೆ ಅನ್ನೋ ಬಗ್ಗೆ ಮಾಹಿತಿನೇ ಇಲ್ಲ. ದಾಖಲೆಯ ಬಜೆಟ್ ಅನ್ನು ಮಂಡಿಸಿರುವ ಅವರು ಈ ರೀತಿ ಬಜೆಟ್ ಮಂಡನೆ ಮಾಡಿರುವಂತಹ ಆರ್ಥಿಕ ತಜ್ಞರನ್ನ ನಾನು ಇಡೀ ವಿಶ್ವದಲ್ಲೇ ನಾನು ಎಲ್ಲೂ ಕಾಣಕ್ಕೆ ಸಿಗೋದೇ ಇಲ್ಲ ಅಂತ ಅವ್ರ ಈ ಸಂದರ್ಭದಲ್ಲಿ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ, ಈಗ ರಾಜ್ಯ ಸರ್ಕಾರ ಮದ್ಯದಂಗಡಿಯ ಪರವಾನಗಿಯ ವಿಚಾರಕ್ಕೆ ಬಂದಿದೆ. ಅದರಲ್ಲೂ 1.95 ಕೋಟಿಯಷ್ಟು ಫೀಸನ್ನ ಇದಕ್ಕೆ ನಿಗದಿಯನ್ನ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದ್ರೆ, ರಾಜ್ಯದ ಜನತೆಯನ್ನ ಹೆಚ್ಚು ಕುಡಿಯೋದಕ್ಕೆ ಉತ್ತೇಜನ ಮಾಡಿದಂತಿದೆ ಅನ್ನೋದ್ರೆ ತಪ್ಪಾಗಲ್ಲ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದೇನಂತ ಹೇಳಿದ್ರು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅಂತೂ ಪಾತಾಳಕ್ಕೆ ಹೋಗ್ಬಿಟ್ಬಿಟ್ಟಿದೆ. ನಮ್ಮ ರಾಜ್ಯ ಸರ್ಕಾರದ ಅಭಿವೃದ್ಧಿ ನೋಡ್ಬಿಟ್ರೆ ಎಲ್ಲ ಬೇರೆ ರಾಜ್ಯಗಳು ನಗಾಡುವಂತ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಈ ಅಭಿವೃದ್ಧಿ ನೋಡೋದಕ್ಕೆ ನಮ್ಮ ಬೆಂಗಳೂರಿನ ರೋಡ್ಗಳನ್ನ ನೋಡಿದ್ರೆ ಸಾಕು, ಬರೇ ಗುಂಡಿಮಯ ಆಗೋಗ್ಬಿಟ್ಟಿದೆ. ನಮ್ಮ ರಾಜ್ಯ ಸರ್ಕಾರ ಕಿಂಚಿತ್ತು ಈ ಅಭಿವೃದ್ಧಿ ಮಾಡೋದಕ್ಕೆ ನೆರವನ್ನ ನೀಡ್ತಾ ಇಲ್ಲ ಅಂತ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರ ಕೇವಲ ಕಿತ್ತಾಟ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದೆ. ಗ್ಯಾರಂಟಿ ನೀಡ್ತೀವಿ ಅಂದ್ಬಿಟ್ಟೆ 2.5 ವರ್ಷಗಳ ಕಾಲ ಕಾಲಹರಣ ಮಾಡಿದ್ರು. ಈಗ CM ಕುರ್ಚಿಗಾಗಿ ಕಿತ್ತಾಟ ಮಾಡ್ತಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ರಾಜ್ಯದ ಜನತೆ ಕ್ಷಮಿಸೋದಿಲ್ಲ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಸ್ನೇಹಿತರೆ, ಇದಿಷ್ಟು ಈ ದಿನದ ಕರ್ನಾಟಕ ಪಾಲಿಟಿಕ್ಸ್. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.